ನಾನು ಐಶ್ವರ್ಯ. ಪತ್ರಿಕಾ ವರದಿ ವಾಚನಕ್ಕೆ ಸ್ವಾಗತ. ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಶೇಜು. ನೀವು ನೋಡ್ತಾ ಇದ್ದೀರಾ JBM TV. ಇಂದಿನ ಸಮಾಚಾರ ಪತ್ರಿಕೆಯಲ್ಲಿ ಏನಿದೆ ಅನ್ನುವಂಥದ್ದು ಒಂದು ಇಣುಕು ನೋಟ ಹಾಕೋಣ. ದೇಶದಲ್ಲಿ ಇದೇ ಮೊದಲ ಬಾರಿಗೆ ವೆಬ್ಸೈಟ್ ಮೂಲಕ ಸೆನ್ಸೆಕ್ಸ್, ಇಂದಿನಿಂದ ಡಿಜಿಟಲ್ ಜನಗಣತಿ ಅಂದಾಕ್ಷಣ ಈಗಾಗಲೇ ತಮಗೆ ಗೊತ್ತಾಗಿರ್ಬೋದು. 2027ರ ಗಣತಿ 2 ತಿಂಗಳ ಕಾಲ ನಡೆಯಲಿದೆ. ಮೊದಲ ಹಂತದಲ್ಲಿ ಪ್ರಕ್ರಿಯೆ ಕರ್ನಾಟಕ ಸೇರಿ 8 ರಾಜ್ಯಗಳಲ್ಲಿ ಇವತ್ತಿನಿಂದ ಏಪ್ರಿಲ್ 5ರಿಂದ ಬೇರೆ ಬೇರೆ ರಾಜ್ಯಗಳಲ್ಲಿ ಶುರುವಾಗಲಿದೆ. ಇದು ಜನಗಣತಿಯ ಪ್ರಕಾರ. ಏನಿದು ಡಿಜಿಟಲ್ ಜನಗಣತಿ ಅಂತಂದರೆ, ಮೊದಲ ಬಾರಿಗೆ ಜನಗಣತಿ ಡಿಜಿಟಲ್ ವಿಧಾನಸಭೆಯಲ್ಲಿ ನಡೆಯಲಿದೆ. ಗಣತಿಯ ಪ್ರಕಾರ ಕೂಡ ಮಾಹಿತಿಯನ್ನು ನೇರವಾಗಿ ತಮ್ಮ ಸ್ಮಾರ್ಟ್ಫೋನ್ ಬಳಸಿ ನೇರವಾಗಿ ಅಪ್ಲೋಡ್ ಮಾಡುತ್ತಾರೆ. ಸ್ವಯಂ ಗಣತಿಗೂ ಮೊದಲು ಬಾರಿಗೆ ಅವಕಾಶ ನೀಡಲಾಗಿದೆ. ಏಪ್ರಿಲ್ 1ರಿಂದ 15ರವರೆಗೆ ಸ್ವಯಂ ಗಣತಿ ಹಾಗೂ ಏಪ್ರಿಲ್ 16ರಿಂದ ಮೇ 15ರವರೆಗೆ ಪಟ್ಟಿ ಮಾಡುವುದು ಮತ್ತು ಮನೆ ಸೆನ್ಸೆಕ್ಸ್ ನಡೆಯಲಿದೆ. ಈ ಹಿಂದೆ 2011ರ ಜನಗಣತಿ ನಡೆದಿತ್ತು. 2020ರಲ್ಲಿ ಕೊರೋನಾ ಸಾಂಕ್ರಾಮಿಕದಿಂದಾಗಿ ಗಣತಿ ಮುಂದೂಡಲಾಗಿತ್ತು. ಆದರೆ ಈಗ ಮತ್ತೆ ಗಣತಿಯ ಪ್ರಾರಂಭವಾಗಲಿದೆ. ಬರಲೇ ಇಲ್ಲ 15,583 ಕೋಟಿ. 15ನೇ ಹಣಕಾಸು ಆಯೋಗದ ಶಿಫಾರಸಿನಲ್ಲಿ ರಾಜ್ಯಕ್ಕೆ ಬರಬೇಕಿದ್ದ ಅನುದಾನ ಕೋತಾ, ಚುನಾವಣೆ ನಡೆಸಲಿರುವುದು, ಪ್ರಮಾಣ ಪತ್ರ ಸಲ್ಲಿಸಲಿರುವುದು ಮತ್ತು ವಿಳಂಬವಾಗಿ ಕೆಲಸ ಮುಗಿಸಿರುವುದು ಅನ್ನದಾನ ಕೋತಾ. ನೀವು ನೋಂದಣಿ ಮಾಡಿಕೊಂಡ ಬಳಿಕವೂ ಗಣತಿದಾರರ ಮನೆಗೆ ಯಾವ ರೀತಿ ಈ ಗಣತಿ ನಡೆಸ್ತಾರೆ ಅಂತಂದರೆ, ಒಂದು ಸಂಕ್ಷಿಪ್ತ ವರದಿ ಇದಿಲ್ಲಿ ನೋಡಿ. ಜನ ವೆಬ್ಸೈಟ್ ಮೂಲಕ ಸ್ವಯಂ ಗಣತಿ ಮಾಡಿಕೊಂಡು ಬಳಿಕ ಗಣತಿದಾರರು ಮನೆಗೆ ಬರುತ್ತಾರೆ. ಈ ವೇಳೆ ಮನೆಯ ಪರಿಸ್ಥಿತಿ ಏನು, ಸೌಲಭ್ಯಗಳು ಏನಿವೆ ಮುಂತಾದ ಮಾಹಿತಿಗಳನ್ನು ಸಂಗ್ರಹಿಸುತ್ತಾರೆ. ಅಂತಂದರೆ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಅನುಕೂಲತೆಗಳಿವೆ ಇದನ್ನು ಏನೈತಿ ಪರಿಶೀಲಿಸಿ ಆ ಗಣತಿಯಲ್ಲಿ ಏನೈತಿ ಅವರು ವಿವರಣೆಯನ್ನು ಪಡೆದುಕೊಳ್ಳುತ್ತಾರೆ. ಅದೇ ರೀತಿಯಾಗಿ ಇನ್ನೊಂದು, ಕಲ್ಯಾಣದ 530 ಹೆದ್ದಾರಿ ಡಾಬಾದಲ್ಲಿ ಅಕ್ರಮ ಮದ್ಯ ಅಂತಂದಾಕ್ಷಣ ಗೊತ್ತಾಗುತ್ತದೆ ಇಲ್ಲಿ ಏನೋ ಗಡಿಬಿಡಿ ಆಗಿರಬಹುದು ಅಂತ. ಕರ್ನಾಟಕದ ಡಾಬಾಗಳಲ್ಲಿ ಎಣ್ಣೆ ಪಾರ್ಟಿ ಅಡ್ಡಾಳುಗಳು ಅಬಕಾರಿ ಇಲಾಖೆಗಳ ಮಾಹಿತಿಯ ಪ್ರಕಾರ ಅಂತಂದರೆ, ಅಬಕಾರಿ ಇಲಾಖೆಗಳು ಇವೆಲ್ಲಕ್ಕೂ ಏನೈತಿ ಮುಟ್ಟುಗೋಲು ಹಾಕುವಂಥ ಕೆಲಸ ಮಾಡ್ತಾ ಇರುತ್ತೆ. ಸರ್ಕಾರದಿಂದ ನಡ್ತಕ್ಕಂಥ ಇದು 4,000 ಪ್ರಕರಣ ಬಾಕಿ. ಇದೇನಪ್ಪ ಅಂತಂದರೆ, ಗಮನಾರ್ಹ ಸಂಗತಿ ಎಂದರೆ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ 32 ಅಬಕಾರಿ ವಲಯಗಳನ್ನು ವಿಂಗಡಿಸಲಾಗಿದೆ. ಈ ವಲಯಗಳು 2022ರಿಂದ ಇಲ್ಲಿಯವರೆಗೆ 4,139 ಪ್ರಕರಣಗಳನ್ನು JMFC ನ್ಯಾಯಾಲಯದ ಹಂತದಲ್ಲಿ ವಿಚಾರಣೆ ನಡೆಯುತ್ತಿವೆ. ಬಹುತೇಕ ಪ್ರಕರಣಗಳು ಅಕ್ರಮ ಮದ್ಯ ಮಾರಾಟ ವಿರುದ್ಧ ದಾಖಲೆಗಳಾಗಿದ್ದವೆ. ಅಂದರೆ ಪ್ರಕರಣ ಕೆಲವು ನೆಪಕ್ಕೆ ದಾಖಲಾಗಿದ್ದರೂ ಡಾಬಾಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುವ ಇಚ್ಛಾಶಕ್ತಿಯಾಗಿದೆ ಎಂದು ಈ ಪ್ರಕಟಣೆಯಲ್ಲಿ ಪ್ರಕಟವಾಗಿದೆ. ಕಾಲ್ತುಳಿತ 9 ಸಾವು. ಬಿಹಾರದ ಶೀತಲಾ ಮಾತಾ ದೇಗುಲದಲ್ಲಿ ದುರ್ಘಟನೆ. ಕಾಲ್ತುಳಿತ ನೋವನ್ನುಂಟು ಮಾಡಿದೆ. ಪ್ರೀತಿ ಪಾತ್ರರನ್ನು ಕಳೆದುಕೊಂಡಾಗ ದುಃಖ. ಇಂದಿನಿಂದ ಹೆದ್ದಾರಿ ಟೋಲ್ 5 ರೂಪಾಯಿನಿಂದ 15 ರೂಪಾಯಿನಷ್ಟು ಹೆಚ್ಚಳ. ಅಂತಂದರೆ ಮತ್ತೆ ನಿಮಗೆ ಹೊರೆ ಬೀಳಲಿದೆ ಅನ್ನುವಂಥ ಒಂದು ಸುದ್ದಿ. ಏನಿದು ಅಂತಂದರೆ, ಸಂಕ್ಷಿಪ್ತವಾಗಿ ತಿಳಿಯಬೇಕಾಗಿದ್ದು ಏನು ಅಂತಂದರೆ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಆದೇಶ ಜಾರಿಗೆ. ಏನಿದೆ ಪ್ರಾಧಿಕಾರ ಏನು ಜಾರಿ ಮಾಡಿದೆ, ಇದರಿಂದ ಸವಲತ್ತು ಸಿಗುತ್ತಿದೆಯೋ ಅಥವಾ ಹೊರೆ ಆಗಲಿದೆಯೋ ಅನ್ನುವಂಥ ಈ ಸುದ್ದಿ. ಏನು ಇದು ಅಂತಂದರೆ, ನಗದು ಪಾವತಿ 100 ರದ್ದು. ಏಪ್ರಿಲ್ 1ರಿಂದ ಇಂದಿನ ದೇಶಾದ್ಯಂತ ಎಲ್ಲ ಟೋಲ್ ಪ್ಲಾಜಾ ಶುಲ್ಕ ಪಾವತಿ ಸಂಪೂರ್ಣ ಡಿಜಿಟಲ್ ಮಯವಾಗಿದ್ದು ಕ್ಯಾಶ್ ಪೇಮೆಂಟ್ ಇರುವುದಿಲ್ಲ. ಹಾಗಾಗಿ ಇನ್ನು ಮುಂದೆ ಟೋಲ್ ಪ್ಲಾಜಾ ಮೂಲಕ ಸಾಗುವ ವಾಹನ ಮಾಲೀಕರು ನಗದು ಹಣ ನೀಡಬೇಕಿಲ್ಲ. ಬದಲಾಗಿ ಟೋಲ್ನಲ್ಲಿಯೇ ಆನ್ಲೈನ್ ಮೂಲಕ ಹಣ ಪಾವತಿ ಮಾಡಬಹುದಾಗಿದೆ. ಅಂತಂದರೆ ನೀವು ದುಡ್ಡನ್ನು ಕೊಟ್ಟೇ ಹೋಗಬೇಕು ಅನ್ನುವಂಥದ್ದೇನಿಲ್ಲ. ನೀವು ಕಂಪಲ್ಸರಿ ಏನೈತಿ ಅದಕ್ಕೆ ಆನ್ಲೈನ್ ಮುಖಾಂತರ ನೀವು ಹೆದ್ದಾರಿಯ ಒಂದು ಟೋಲ್ ಪಾವತಿಯನ್ನು ಮಾಡಬಹುದು ಅಂತ. 8 ದಿನ ಬಳಿಕ ಕಾಂಗ್ರೆಸ್ ನಾಯಕಿ ಸೋನಿಯಾ ಡಿಸ್ಚಾರ್ಜ್. ಅಂತಂದರೆ ಸೋನಿಯಾ ಗಾಂಧಿಯವರು ಅವರ ಆರೋಗ್ಯ ಸುಧಾರಿಸಿಕೊಂಡಿದೆ, ಅವರು ಈಗ ದವಾಖಾನೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಅದು ಏನಿದೆ ಅಂತಂದರೆ, ನವದೆಹಲಿ ತೀವ್ರ ಜ್ವರದಿಂದ ಮತ್ತು ಸೋಂಕಿನಿಂದ ಬಳಲುತ್ತಿದ್ದ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿಯವರು ಸಂಪೂರ್ಣ ಗುಣಮುಖರಾಗಿದ್ದು ಮಂಗಳವಾರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಅನ್ನುವಂಥ ಸುದ್ದಿ ಪ್ರಕಟವಾಗಿದೆ. ಇರಾನ್ ಮೇಲೆ ಬಂಕರ್ ಬಾಂಬ್. ದುಬೈ ಇರಾನ್ನ ಪ್ರಮುಖ ಪರಮಾಣು ಸೇನಾ ನೆಲೆ ಹೊಂದಿರುವ ಇಸ್ಫಾನ್ ನಗರದ ಮೇಲೆ ಅಮೆರಿಕ ಬಾಂಬ್. ಸೇನೆಗಳು ಮಂಗಳವಾರ 2,000 ಪೌಂಡ್ 907 kg ತೂಕದ ಬಂಕರ್ ಬ್ಲಾಸ್ಟರ್ ಬಾಂಬ್ ದಾಳಿ ನಡೆಸಿವೆ. ಭಯೋತ್ಪಾದಕರ ಮಸೂದ್ ಅಣ್ಣ ಪಾಕ್ನಲ್ಲಿ ನಿಗೂಢ ರೀತಿಯಲ್ಲಿ ಸಾವು. ಸಿಂಧೂರದಲ್ಲಿ ಬಚಾವಾಗಿದ್ದ ಉಗ್ರ ತಾಹಿರ್ ಅನ್ವರ್. ಯಾರು ಈ ಮೃತ ವ್ಯಕ್ತಿ ಅಂತಂದರೆ, ಮಸೂದ್ ಅಜರ್ 5 ಸಹೋದರರ ಪೈಕಿ ತಾಹಿರ್ ಅನ್ವರ್ ಹಿರಿಯನಾಗಿದ್ದನು.
ಈತ ಜೈಷ್ ಎ ಉಗ್ರ ಸಂಘಟನೆಯ ವ್ಯವಹಾರ ಮುಂತಾದ ಉಗ್ರಗಳನ್ನು ತರಬೇತಿ ಮತ್ತು ಶಸ್ತ್ರಾಸ್ತ್ರ ಪೂರೈಕೆ ಮಾಡುತ್ತಿದ್ದೆ ಎಂದು ಹೇಳಲಾಗುತ್ತದೆ. ಆತನಿಗೆ ಸೆದೆಬಡಿಯಲಾಗಿದೆ ಅನ್ನುವಂಥ ಸುದ್ದಿ ಮೂಡಿಬಂದಿದೆ. ನಾನು ಮಂಡಿಸಿದ ಆಯುವ್ಯವೇ ಶ್ವೇತ ಪತ್ರ, BYಗೆ ಸಿದ್ದು ಚಾಟಿ ಅಂತಂದರೆ ನಾನು ಏನು ಹೊರಡಿಸಿದ್ದೇನೆ ಅದೇ ಶ್ವೇತಪತ್ರ ಅನ್ನುವಂಥದ್ದೇನೈತಿ ಒಂದು ಚಾಟಿ ಏಟು ಬೀಸಿದ ಒಂದು ಏನು ಅನ್ನುವಂಥ ವಿಷಯ ತಿಳಿದುಕೊಳ್ಳೋಣ. ಸಂಕ್ಷಿಪ್ತವಾಗಿ ಹೇಳಬೇಕಾಗಿದ್ದು ಏನು ಅಂತಂದರೆ, ವಿಜೇಂದ್ರ ಸ್ವಲ್ಪ ಹೋಮ್ವರ್ಕ್ ಮಾಡಲಿ, ಇದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. BJP ಅಧಿಕಾರದಲ್ಲಿರುವ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಆರ್ಥಿಕತೆ ಅವಲೋಕನ ಮಾಡಿದರೆ ಯಾರು ಆರ್ಥಿಕತೆಯನ್ನು ದಿವಾಳಿಸಿದ್ದಾರೆ, ತಳ್ಳಿದರು ಎನ್ನುವುದು ಸ್ಪಷ್ಟವಾಗುತ್ತದೆ. ವಿಜಯೇಂದ್ರ ಬೇಜವಾಬ್ದಾರಿ ಹೇಳಿಕೆ ನೀಡುವ ಮೊದಲು ಸ್ವಯಂ ಹೋಮ್ವರ್ಕ್ ಮಾಡಿಕೊಂಡು ಬನ್ನಿ ಅಂಥೇಳಿ ನಮ್ಮ ಸಿದ್ದರಾಮಯ್ಯನವರು ಒಂದು ಚಾಟಿ ಏಟನ್ನು ಬೀಸಿದ್ದಾರೆ. ವರ್ಗಾವಣೆ ಸ್ಥಳ ನಿಯುಕ್ತ ಕಡ್ಡಾಯ. ಬೆಂಗಳೂರು ಯಾವುದೇ ಸರ್ಕಾರ ನೌಕರರನ್ನು ವರ್ಗಾವಣೆ ಮಾಡಿದ ಬಳಿಕ ಸ್ಥಳ ನಿಯುಕ್ತಕ್ಕಾಗಿ ಕಾಯುವಂತೆ ಮಾಡಿದ ಕಡ್ಡಾಯವಾಗಿ ಹುದ್ದೆ ನೀಡಬೇಕು ಎಂದು ಎಲ್ಲ ಇಲಾಖೆಗಳ ಮುಖ್ಯಸ್ಥರಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸೂಚಿಸಿದ್ದಾರೆ. ಇಲ್ಲೊಂದು ಸಂತಸ ಸುದ್ದಿ ಏನು ಅಂತಂದರೆ, ಇದು ಕೇರಳ ತಿರುವನಂತಪುರದಲ್ಲಿ ಪ್ರಕಟವಾದ ಸುದ್ದಿ. ಕೇರಳದ ಬಡವರಿಗೆ BJPಯಿಂದ ಉಚಿತ ಸಿಲಿಂಡರ್ ಘೋಷಣೆ. ಈಗಾಗಲೇ ತಮ್ಮ ಮುಖದ ಮೇಲೆ ಮಂದಹಾಸ ಮಾಡಿರ್ಬೋದು. ಯಾಕಂತಂದರೆ ಸಿಲಿಂಡರ್ ಈಗಾಗಲೇ ಸಿಗ್ತಾ ಇಲ್ಲ. ಯುದ್ಧದ ಸನ್ನಿವೇಶದಲ್ಲಿ ಸಿಲಿಂಡರ್ಗಾಗಿ ಪರದಾಡ್ತಾ ಇದ್ದೇವೆ. ಆದರೆ ಹಂತದಲ್ಲಿ ಕೇರಳದ ಬಡವರಿಗೆ BJPಯಿಂದ ಉಚಿತ ಸಿಲಿಂಡರ್ ಘೋಷಣೆ ಅನ್ನುವಂಥ ಮಾತು ಏನಿದು ಅನ್ನುವಂಥದ್ದು ಸಂಕ್ಷಿಪ್ತ ಸುದ್ದಿ ಸ್ವಲ್ಪವಾಗಿ ವಿವರಿಸುತ್ತೇನೆ. ತಿರುವನಂತಪುರ ಕೇರಳ ವಿಧಾನಸಭಾ ಚುನಾವಣೆ ರಂಗೇರಿದ್ದು BJP ತನ್ನ ವಿಕಸಿತ ಕೇರಳ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದೆ. ಬಡ ಕುಟುಂಬಗಳಿಗೆ ಉಚಿತ ಸಿಲಿಂಡರ್, ಮಾಸಿಕ ಪೆನ್ಷನ್ ಏರಿಕೆ ಹಾಗೂ ಅತ್ಯಾಧುನಿಕ ಆರೋಗ್ಯ ಸೌಲಭ್ಯಗಳನ್ನು ಏಮ್ಸ್ ಆಸ್ಪತ್ರೆ ಭರವಸೆಯನ್ನು BJP ನೀಡಿದೆ. ಅದರ ರೀತಿ ಮುಂದಿನ ಚುನಾವಣೆಗೆ ಒಂದು ಏನೈತಿ ಲಾಲಿಪಾಪ್ ಕೊಡ್ತಾ ಇದೆ ಅನ್ನುವಂಥ ಮಾತು ಇದರಲ್ಲಿ ಪ್ರಕಟವಾಗಿದೆ. ಖಾಸಗಿ ಶಾಲೆ ಭೋಗ್ಯದ ಅವಧಿ ಇಳಿಕೆ. ಬೆಂಗಳೂರು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಹೊಸದಾಗಿ ಖಾಸಗಿ ಶಾಲೆ ಆರಂಭಿಸಲು ಸ್ವಂತ ಜಾಗ ಇಲ್ಲದಿದ್ದರೆ ಜಮೀನನ್ನು ಭೋಗಕ್ಕೆ ಪಡಿಬೇಕಾದ ಕನಿಷ್ಠ ಅವಧಿಯನ್ನು 30 ವರ್ಷಗಳಿಂದ 15 ವರ್ಷಗಳಿಗೆ ಇಳಿಸಲು ಸರ್ಕಾರ ಮುಂದಾಗಿದೆ. ಅದೇ ರೀತಿಯಾಗಿ ಚಿನ್ನಾಭರಣ ಕಳ್ಳತನ ಬಂಧನ. ಎಲ್ಲಿ ಕಳ್ಳತನ ಮಾಡಿದ್ದಾರೆ, ಯಾರು ಬಂಧಿಸಿದ್ದಾರೆ ಅಂತಂದರೆ ಸವದತ್ತಿಯಿಂದ ಪ್ರಕಟವಾದಂಥ ಸುದ್ದಿ. ಯಲ್ಲಮ್ಮ ದೇವಸ್ಥಾನದ ಯಲ್ಲಮ್ಮನ ದೇವಸ್ಥಾನದಲ್ಲಿ 4ರಂದು ಭಕ್ತರೊಬ್ಬರು ಸುಲಿಗೆ ಮಾಡಿ ದೋಚಿ ಚಿನ್ನಾಭರಣ ಪ್ರಕರಣ ಹಾಗೂ ಠಾಣೆಯಲ್ಲಿ ದಾಖಲೆ 4 ಮನೆಗಳ ಸರಣಿ ಭೇದಿಸಿದ ಪೊಲೀಸರು ಓರ್ವ ಆರೋಪಿ ಹಾಗೂ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಂತಂದರೆ ಅಲ್ಲಿ ಕಳ್ಳತನವಾದಂಥದ್ದೇನೈತಿ, ಪೊಲೀಸರು ಆ ಕಳ್ಳರನ್ನು ಹಿಡಿದು ಅವರು ಈಗಾಗಲೇ ಠಾಣೆಗೆ ಒಪ್ಪಿಸಿದ್ದಾರೆ ಅಥವಾ ಜೈಲಿನಲ್ಲಿ ಹಾಕಿದ್ದಾರೆ ಅನ್ನೋದು. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಫಕೀರೇಶ್ವರ ಗಂಗಪ್ಪ ಕಂಬಳಿ ಬಂಧಿತ ಆರೋಪಿಯಿಂದ 6.90 ಲಕ್ಷ ರೂಪಾಯಿ ಮೌಲ್ಯದ 46 ಚಿನ್ನ ಗ್ರಾಂ, 1.55 ಲಕ್ಷ ರೂಪಾಯಿ ಮೌಲ್ಯದ 675 ಗ್ರಾಂ ಬೆಳ್ಳಿ ಆಭರಣ, 50,000 ರೂಪಾಯಿ ಮೌಲ್ಯದ ದ್ವಿಚಕ್ರ ವಾಹನ ಹಾಗೂ ಕೃತ್ಯಕ್ಕೆ ಬಳಸಿದ ಆಯುಧ ಸೇರಿ ಒಟ್ಟು 8.95 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅಂತಂದರೆ ಈಗ ಯಾರು ಕಳೆದುಕೊಂಡಿದ್ದಾರೆ ಅವರಿಗೆ ಒಂದು ಸಂತಸದ ಸುದ್ದಿ ಸಿಗಬಹುದು, ಅವರಿಗೆ ಮರಳಿ ಏನೈತೆ ಅವರ ಆಭರಣಗಳು ಸಿಗಬಹುದು ಅನ್ನುವಂಥ ಸುದ್ದಿ. ಅಥಣಿ ಸರ್ಕಾರಿ ಆಸ್ಪತ್ರೆಗೆ ನಾಗಲಕ್ಷ್ಮಿ ಭೇಟಿ. ಅಥಣಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಮಂಗಳವಾರ ಅಥಣಿ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಆಸ್ಪತ್ರೆಯ ವ್ಯವಸ್ಥೆ ಹಾಗೂ ರೋಗಿಗಳಿಗೆ ಸಿಗುತ್ತಿರುವ ಸೌಲಭ್ಯಗಳನ್ನು ಪರಿಶೀಲಿಸುತ್ತಾರೆ. ಶಿಕ್ಷಕ ಕೇವಲ ಪಾಠ ಮಾಡುವ ಯಂತ್ರವಾಗದಿರಲಿ. ಡಾಕ್ಟರ್ ಅರ್ಚನಾ ಶಿಕ್ಷಕರಿಗೆ ಏನು ಹೊಂದಿದ್ದಾರೆ ಅನ್ನುವಂಥ ಮಾತು. ಶಿಕ್ಷಕ ಕೇವಲ ಪಾಠ ಮಾಡುವ ಯಂತ್ರವಾಗಬಾರದು, ವಿದ್ಯಾರ್ಥಿಗಳಿಗೆ ಆದರ್ಶ ಜೀವನ ಕಲಿಸುವ ಸ್ಫೂರ್ತಿಯಾಗಬೇಕು ಎಂದು ಸಾಹಿತಿ ಡಾಕ್ಟರ್ ಅರ್ಚನಾ ಅಥಣಿ ಹೇಳಿದ್ದಾರೆ. ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದ KRES DED ಕಾಲೇಜ್ 2025-26ನೇ ಸಾಲಿನ ದ್ವಿತೀಯ ವರ್ಗದ ಶಿಕ್ಷಣಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ಈ ಮಾತನ್ನು ಅವರು ಹೇಳಿರುತ್ತಾರೆ. ಪ್ರತಿ ಮನೆಗೊಬ್ಬ ಕ್ರೀಡಾಪಟು ಇರಲಿ. ಇದು ಎಲ್ಲಿಯ ಸುದ್ದಿ ಅಂತಂದರೆ ಪಾಲ್ಬಾವಿ. ಪ್ರತಿಯೊಬ್ಬ ಮನೆಗೊಬ್ಬ ಕ್ರೀಡಾಪಟು ಇರಬೇಕು. ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ದೈಹಿಕ ಹಾಗೂ ಬಲ ಹೆಚ್ಚುತ್ತದೆ ಎಂದು SDMC ಅಧ್ಯಕ್ಷ ಗುರು ಅಂಗಡಿ ಹೇಳಿದ್ದಾರೆ. ಉಪ ಅಂಚೆ ಕಚೇರಿ ವಿಲೀನಕ್ಕೆ ವಿರೋಧ. ಇದು ರಾಮದುರ್ಗದಿಂದ ಪ್ರಕಟವಾದಂಥ ಸುದ್ದಿ. ನಗರದ
ಪುರಸಭೆ ಮುಂಭಾಗದ ವಾಣಿಜ್ಯ ಮಳಿಗೆಯಲ್ಲಿರುವ ಅಂಚೆ ಕಚೇರಿಯನ್ನು ಪ್ರಧಾನ ಅಂಚೆ ಕಚೇರಿಗೆ ವಿಲೀನಗೊಳಿಸುವ ಕ್ರಮ ಹಿಂಪಡೆಯಬೇಕು ಎಂದು ಒತ್ತಾಯಿಸಿ ಸೋಮವಾರ ಸ್ಥಳೀಯ ನಿವಾಸಿಗಳು ಪ್ರಧಾನ ಅಂಚೆ ಕಚೇರಿ ಮುಖ್ಯಸ್ಥರು ಮನವಿ ಸಲ್ಲಿಸಿದರು. 20 ವರ್ಷದಿಂದ ತೇರ್ ಬಜಾರ್ ಪುರಸಭೆ ವಾಣಿಜ್ಯ ಮಳಿಗೆಯಲ್ಲಿ ಉಪ ಅಂಚೆ ಕಚೇರಿ ಕಾರ್ಯನಿರ್ವಹಿಸುತ್ತಿದ್ದು, ಸುತ್ತಲಿನ ವಿವಿಧ ವಾರ್ಡ್ ಹಿರಿಯ ನಾಗರಿಕರಿಗೆ, ರೈತರಿಗೆ, ವಿದ್ಯಾರ್ಥಿಗಳಿಗೆ ಹಣಕಾಸು ಹಾಗೂ ಅಂಚೆ ಸೇವೆಗಳಿಗೆ ಸಂಬಂಧಿಸಿದಂತೆ ವ್ಯವಹರಿಸಲು ಅನುಕೂಲವಾಗಲಿದೆ. ಇತ್ತೀಚೆಗೆ ಪುರಸಭೆ ವಾಣಿಜ್ಯ ಮಳಿಗೆಯಲ್ಲಿ ಅಂಚೆ ಉಪ ಕಚೇರಿಯನ್ನು ವಿಲೀನಗೊಳಿಸುತ್ತೇವೆ ಎಂಬ ವಿಷಯ ಕೇಳಿಬಂದುತ್ತಿದೆ ಅನ್ನುವಂಥ ರೀತಿ ಸುದ್ದಿ ಪ್ರಕಟವಾಗಿದೆ. ಜಿಡಿಪಿ ಶೇಕಡಾ 1% ಕುಸಿತ ಸಾಧ್ಯತೆ. ಪಶ್ಚಿಮ ಏಷ್ಯಾದ ಸಂಘರ್ಷದಿಂದ ದೇಶದ ಆರ್ಥಿಕತೆಯ ಮೇಲೆ ಪರಿಣಾಮ. ಬೃಹತ್ ಪ್ರತಿಭಟನಾ ಮೆರವಣಿಗೆ, ಶಾಸಕ ವಿರುದ್ಧ ಆಕ್ರೋಶ. ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯ. ಚೆನ್ನಮ್ಮ ಐಕ್ಯ ಸ್ಥಳ ರಾಷ್ಟ್ರೀಯ ಸ್ಮಾರಕವನ್ನಾಗಿಸಿ ಅಂಥೇಳಿ ಬೈಲಹೊಂಗಲ ಕಿತ್ತೂರು ಚೆನ್ನಮ್ಮನ ಐಕ್ಯ ಸ್ಥಳೀಯ ರಾಷ್ಟ್ರೀಯ ಸ್ಮಾರಕವಾಗಬೇಕು, ಪ್ರಾಧಿಕಾರಕ್ಕೆ 200 ಕೋಟಿ ರೂಪಾಯಿ ಅನುದಾನ ನೀಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಈಡೇರಿಸಿ ಒತ್ತಾಯಿಸಿ ನಡೆದಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ 22 ದಿನಕ್ಕೆ ಕಾಲಿಟ್ಟಿದೆ. ಅಂತಂದರೆ ಚೆನ್ನಮ್ಮನ ಐಕ್ಯ ಸ್ಥಳ ರಾಷ್ಟ್ರೀಯ ಸ್ಮಾರಕವಾಗಲಿ ಅನ್ನುವಂಥ ಬೇಡಿಕೆ ಮುಂದಿಟ್ಟು ಅವರು ಹೋರಾಟ ಮಾಡುತ್ತಿದ್ದಾರೆ. ಯುದ್ಧ ಅಂತ್ಯಕ್ಕೆ ಉತ್ಸುಕ. 1ನೇ ಪುಟದಿಂದ ಹೀಗಾಗಿ ಜಾಗತಿಕ ತೈಲ ಸರಬರಾಜಿನ ಪ್ರಮುಖ ಮಾರ್ಗವನ್ನು ತೆರೆಯುವ ಪ್ರಯತ್ನ ಮುಂದುವರಿಯಲಾಗಿದೆ ಸಾಧ್ಯತೆ ಇದೆ ಎಂದು ವಾಲ್ ಸ್ಟ್ರೀಟ್ ಜರ್ನಲ್ ವರದಿಯಲ್ಲಿ ತಿಳಿಸಿದೆ. ರಾಜ್ಯದಲ್ಲಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ 2 ದಿನ ಮಳೆ ಸಾಧ್ಯತೆ. ಅಂತಂದರೆ ಈಗ ಮಳೆಗಾಲ ಇನ್ನೂ ಪ್ರಾರಂಭವಾಗಿಲ್ಲ, ಬೇಸಿಗೆ ಕಾಲ, ಅದರಲ್ಲಿ ಮಳೆ ಆಗುವ ಸಾಧ್ಯತೆ ಹವಾಮಾನ ವರದಿ ಮಾಡಿದೆ. ಅಂತಂದರೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮುಂದಿನ 2 ದಿನಗಳಲ್ಲಿ ಭಾರೀ ಮಳೆಯಾಗುವ ಹಲವು ಜಿಲ್ಲೆಗಳಲ್ಲಿ ರಾಜ್ಯಾದ್ಯಂತ ಹವಾಮಾನ ಇಲಾಖೆಯಲ್ಲೂ ಅಲರ್ಟ್ ಘೋಷಿಸಿದೆ. ಅಂತಂದರೆ ನೀವು ಎಚ್ಚರಿಕೆಯಿಂದ ಇರಿ, ಮಳೆ ಆಗ್ತಾ ಇದೆ ಮುನ್ಸೂಚನೆ. ಅಂತಂದರೆ ಹವಾಮಾನದ ತಾಪಮಾನವನ್ನು ಕುಸಿದಾಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅದರ ಪರಿಣಾಮ ಬೀರಲಿದೆ ಅನ್ನುವಂಥ ಒಂದು ಸುದ್ದಿ ಪ್ರಕಟವಾಗಿದೆ. ಮಂತ್ರಾಲಯದ ವಸತಿ ಗೃಹ ಅದ್ವಾನ್ ಇಬ್ಬರ ವಿರುದ್ಧ ಸ್ವಯಂ ಪ್ರೇರಿತ ಕೇಸ್. ಏನಿದು ಅಂತಂದರೆ ಮಂತ್ರಾಲಯದ ಕ್ಷೇತ್ರದಲ್ಲಿ ಕರ್ನಾಟಕ ಸರ್ಕಾರದ ವಸತಿಗೃಹ ಆಹ್ವಾನದ ಖುದ್ದು ಪರಿಶೀಲಿಸಿರುವ ಉಪಲೋಕಾಯುಕ್ತ ಅಲ್ಲಿನ ಸಮರ್ಪಕ ಕಾರ್ಯನಿರ್ವಹಣೆ ಮತ್ತು ಅವ್ಯವಸ್ಥೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ರೀತಿಯಾದಂಥ ಒಂದು ಸುದ್ದಿ. ಇನ್ನೊಂದು ಏನು ಅಂತಂದರೆ ರುದ್ರೇಶ್ ಸೋಮಶೇಖರ್ ಜಟಾಪಟಿ. BSYಗೆ 13 ಪ್ರಶ್ನೆ ಕೇಳಿದ ಉಚ್ಚೇತ್ಯದ ಶಾಸಕ STS ಏನು ಪ್ರಶ್ನೆ ಕೇಳಿದ್ದಾರೆ ಅಂತಂದರೆ, ST ಸೋಮಶೇಖರ್ ಬರೆದಿರುವ ಪತ್ರದಲ್ಲಿ ವಿಷಯ ಕುರಿತು ನನಗೆ ಯಾವುದೇ ಮಾಹಿತಿ ಇಲ್ಲ, ಅಂಥ ವಿಚಾರ ನಾನು ಪತ್ರಿಕೆಯಲ್ಲಿ ಕೊಡುವುದಿಲ್ಲ ಅನ್ನುವಂಥ ಮಾತೇನೈತಿ BS ಯಡಿಯೂರಪ್ಪ ಮಾಜಿ CM ಅವರು ಹೇಳಿದ್ದಾರೆ. ಆದರೆ ಪ್ರಕಟವಾದಂಥ ಸುದ್ದಿಯಲ್ಲಿ ಏನು ಪ್ರಶ್ನೆ ಕೇಳಿದ್ದಾರೆ, ಅದರ ಸಂಕ್ಷಿಪ್ತ ವರದಿ ಏನಿದೆ ಅನ್ನುವಂಥದ್ದಂತಂದರೆ, ನೈಸ್ ರಸ್ತೆ ಕಾಮಗಾರಿ ಸಂಬಂಧಿಸಿದ ತಮ್ಮ ಹೋರಾಟಕ್ಕೆ ಬಿಜೆಪಿ ಮುಖಂಡ ರುದ್ರೇಶ್ ಅಡ್ಡಿಪಡಿಸುತ್ತಿದ್ದು, ಇಂಥ ವ್ಯಕ್ತಿಗೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಹಾಗೂ ಬಿಜೆಪಿ ಅಧ್ಯಕ್ಷ BSY ವಿಜೇಂದ್ರ ಕುಮ್ಮಕ್ಕು ನುಡಿಯುತ್ತಿದ್ದಾರೆ ಅನ್ನುವಂಥ ಒಂದು ಆರೋಪದ ಸುದ್ದಿ ಪ್ರಕಟವಾಗಿದೆ. ಕಚ್ಚಾ ತೈಲ ದರ ಏರಿಕೆ. ಜಲಸಂಧಿಯಲ್ಲಿ ಇರಾನ್ ತನ್ನ ಬಲವಾದ ಹಿಡಿತ ಮುಂದುವರೆಸಿದ್ದು, ಜಾಗತಿಕ ತೈಲ ಮಾರುಕಟ್ಟೆ ಬೆಲೆ ತೀವ್ರ ಪರಿಣಾಮ ಬೀರಿದೆ. ಶಾಂತಿ ಸಂದರ್ಭದಲ್ಲಿ ಜಾಗತಿಕವಾಗಿ 1/5 ಕಚ್ಚಾ ತೈಲ ಈ ಮಾರ್ಗದಿಂದಲೇ ಪೂರೈಕೆಯಾಗುತ್ತಿತ್ತು. ಶಶಿಕಲಾ ರಾಮದಾಸ್ ಮೈತ್ರಿ. ಪ್ರಮುಖ ಮೈತ್ರಿಕೂಟದಿಂದ ದೂರ ಉಳಿದು VK ಶಶಿಕಲಾ ಅವರು ಹೊಸ ಪಕ್ಷ ಪುರುಚಿ ಮಕ್ಕಳ ಮುನ್ನೆಟ್ರಿ ಕಳಲಗಂ ಮತ್ತು ಡಾಕ್ಟರ್ S ರಾಮದಾಸ್ ನೇತೃತ್ವದ ಪಟಾಕಿ ಕಚ್ಚಿ ಪಕ್ಷ ಸ್ವತಂತ್ರವಾಗಿ ಅಖಾಡಕ್ಕೆ ಇಳಿಯುತ್ತಿದೆ ಅನ್ನುವಂಥ ಹೊಸ ಪಕ್ಷ ಕಟ್ಟಿದಂಥ ಶಶಿಕಲಾ ರಾಮದಾಸ್ ಅವರು ಒಂದು ತಿಳಿಸಿದ್ದಾರೆ. SSLC PUC ಪರೀಕ್ಷೆಗೆ ವೇಳಾಪಟ್ಟಿ ಪ್ರಕಟ. ಏಪ್ರಿಲ್ 25ರಿಂದ PUC, ಮೇ 15ರಿಂದ SSLC ಪರೀಕ್ಷೆ 2 ಆರಂಭ. ಅಂತಂದರೆ SSLC ಪರೀಕ್ಷೆ 2ನೇ ಪರೀಕ್ಷೆ ಮತ್ತು ಆರಂಭವಾಗಲಿದೆ ಅನ್ನುವಂಥ ಪಟ್ಟಿ. ಏನಿದು ಅಂತಂದರೆ ಏಪ್ರಿಲ್ 8ರಿಂದ SSLC ಪರೀಕ್ಷೆ 1ರ ಮೌಲ್ಯಮಾಪನ. ಈಗ ಏಪ್ರಿಲ್ 8ರಿಂದ SSLC ಪರೀಕ್ಷೆ ಈಗಾಗಲೇ ಆದಂತಹ ಅದರ ಮೌಲ್ಯಮಾಪನ. ಬೆಂಗಳೂರು SSLC ಪರೀಕ್ಷೆಯಲ್ಲಿ 1ರ ಉತ್ತರ ಪತ್ರಿಕೆ ಮೌಲ್ಯಮಾಪನ ಕಾರ್ಯವು ಏಪ್ರಿಲ್ 8ರಿಂದ ರಾಜ್ಯಾದ್ಯಂತ ಪ್ರಾರಂಭವಾಗಲಿದೆ. ರಾಜ್ಯದ ಎಲ್ಲ 35 ಜಿಲ್ಲೆಗಳಲ್ಲಿ ಒಂದೇ ವೇಳೆ ಮೌಲ್ಯಮಾಪನ ಪ್ರಕ್ರಿಯೆ ಆರಂಭವಾಗಲಿದೆ. ಏಪ್ರಿಲ್ 9ರಂದು ತೃತೀಯ ಭಾಷೆ ಹಿಂದಿ ಮತ್ತು ಸಂಸ್ಕೃತ ವಿಷಯಗಳ ಮೌಲ್ಯಮಾಪನ ಏಪ್ರಿಲ್ 9ರಿಂದ ಆರಂಭಗೊಳ್ಳಲಿದೆ. ಅಂತಂದರೆ PUCಯ ಜೊತೆಗೆ SSLCಯ ಮೌಲ್ಯಮಾಪನವೂ ಕೂಡ ಮುಗಿಯಲಿದೆ ಅನ್ನುವಂಥ ಒಂದು ಮಾತು ಪ್ರಕಟವಾಗಿದೆ. ಬಿಹಾರ್ ಕಾಲ್ತುಳಿತ 9 ಮಂದಿ ಸಾವು, ತಲಾ ಕುಟುಂಬಕ್ಕೆ 8 ಲಕ್ಷ ಪರಿಹಾರ. ಬಳ್ಳಾರಿ 5,500 ಫಲಾನುಭವಿಗಳಿಗೆ 11,000 ಹಸು ವಿತರಣೆ ಯಾವಾಗ? ಗಣಿ ಬಾಧಿತ ಜನರಿಗೆ ಹಸು ಭಾಗ್ಯ ಮರೀಚಿಕೆ.
ಹಸುಭಾಗ್ಯ ಮರೀಚಿಕೆಯಾಗಿದೆ ಅನ್ನುವಂಥ ಮಾತು ಪ್ರಕಟವಾಗಿದೆ. ಬಳ್ಳಾರಿ ಗಣಿ ಬಾಧಿತ ಪ್ರದೇಶದಲ್ಲಿ 5,500 ಫಲಾನುಭವಿಗಳಿಗೆ 11,000 ಹಸುಗಳನ್ನು ವಿತರಣೆ ಮಾಡುವ ಯೋಜನೆ ಅನುಷ್ಠಾನವಿಲ್ಲದೆ ಕಾಗದದಲ್ಲಿ ಉಳಿದಿದೆ. ಫಲಾನುಭವಿಗಳ ಆಯ್ಕೆ ಹಸುಗಳನ್ನು ಖರೀದಿಗೆ ಪ್ರಕ್ರಿಯೆ ನಡೆಸಬೇಕು ಎನ್ನುವ ವಿದ್ಯಾರ್ಥಿ ಸರ್ಕಾರ ಮಟ್ಟದಲ್ಲಿ ಈ ಯೋಜನೆ ಕಿರಿಕ್ ಹೊಡೆಯಲು ಕಾರಣ ಎನ್ನುವ ಅಂಶ ಹೊರಬಿದ್ದಿದೆ. ಅಂತಂದರೆ ಕೇವಲ ಆಶ್ವಾಸನೆ ಕೊಟ್ಟಿದ್ದಾರೆ, ನಮಗೆ ಯಾವುದೇ ರೀತಿಯಿಂದ ಲಾಭವಾಗಿಲ್ಲ ಅನ್ನುವಂಥ ಸುದ್ದಿ ಪ್ರಕಟವಾಗಿದೆ. ಅದೇ ರೀತಿಯಾಗಿ ಅಲ್ಪಸಂಖ್ಯಾತರ ರಕ್ಷಣೆ ನಮ್ಮ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಏನಿದೆ ಅಂತಂದರೆ ಅಲ್ಪಸಂಖ್ಯಾತರ ರಕ್ಷಣೆ ನಮ್ಮ ಜವಾಬ್ದಾರಿ. ದಿವಂಗತ ಶಾಮನೂರು ಶಿವಲಿಂಗಪ್ಪನವರು ಮಾಡಿದ ಸೇವೆ ಕೊಟ್ಟಿರುವ ಕೊಡುಗೆಗಳನ್ನು ಈ ಭಾಗದ ಜನರು ಸ್ಮರಿಸುತ್ತಾರೆ. ಈ ಬಾರಿಯ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ಸಮರ್ಥ್ ಶಾಮನೂರು ಮಲ್ಲಿಕಾರ್ಜುನ್ ಅವರನ್ನು ದೊಡ್ಡ ಅಂತರ ಗೆಲುವಿನಿಂದ ಸಾಧಿಸಲಿದ್ದಾರೆ ಎಂದು ಡಿ ಕೆ ಶಿವಕುಮಾರ್ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅಂತಂದರೆ ಡಿ ಕೆ ಶಿವಕುಮಾರ್ ಅವರ ಭರವಸೆ ಅಲ್ಪಸಂಖ್ಯಾತರ ಮೇಲಿದೆ, ಅವರ ಓಟುಗಳೇ ನಮಗೆ ಬೀಳುತ್ತವೆ ಅನ್ನುವಂಥ ಮಾತು ಇಲ್ಲಿ ಪ್ರಕಟವಾಗಿದೆ. ಸೂಟ್ಕೇಸ್ ಸಮೇತ ಯಾಕೆ ಠಿಕಾಣೆ ಹೂಡಿದ್ದೀರಿ BSV? ಏನಿದು ಅಂತಂದರೆ ಸೂಟ್ಕೇಸ್ ಸಮೇತ ಯಾಕೆ ಠಿಕಾಣೆ ಹೂಡಿದ್ದೀರಿ BYV ಏನಿದು ಸಮಾಚಾರ ಅಂತಂದರೆ ವಿಶೇಷ ಕ್ಯಾಬಿನೆಟ್ ಮಾಡಿ ಮುಳುಗಡೆ ಪ್ರದೇಶ ರೈತರಿಗೆ ಪರಿಹಾರ ಕೊಡುತ್ತೇವೆ ಎಂದು ಪೊಳ್ಳು ಭರವಸೆ ನೀಡಿ ಇಲ್ಲಿಯವರೆಗೆ ಎಷ್ಟು ಸಾವಿರ ಕೋಟಿ ಬಿಡುಗಡೆ ಮಾಡಿದ್ದೀರಿ? ನಮ್ಮ ನಡೆ ಕೃಷ್ಣ ಕಡೆ ಎಲ್ಲಿ ಹೋಯಿತು ಎಂದು ಜನರಿಗೆ ಉತ್ತರ ಕೊಡಿ. ಗ್ಯಾರಂಟಿ ಬಗ್ಗೆ ವಿಶ್ವಾಸ ಇದ್ದರೆ ಸೂಟ್ಕೇಸ್ ಸಮೇತ ಯಾಕೆ ಠಿಕಾಣೆ ಹೂಡಿದ್ದೀರಿ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮುಖ್ಯಮಂತ್ರಿ ವಿರುದ್ಧ ಪ್ರಶ್ನೆಗಳನ್ನು ಸುರಿಮಳೆಗಿದ್ದಾರೆ. ಅಂತಂದರೆ ನೀವು ಕೇಳಿದಂಥ ಭರವಸೆ ಬಿಟ್ಟು ಸೂಟ್ಕೇಸ್ ತಗೊಂಡು ಈಗ ಸೂಟ್ಕೇಸ್ ರಾಜಕಾರಣ ಯಾಕೆ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಏನೈತಿ ಸುದ್ದಿ ಪ್ರಕಟ ಮಾಡಿದ್ದಾಗೆ. ಕಿಡ್ನಿ ಕಸಿ ಜಾಲ ಪತ್ತೆ, 6 ಮಂದಿ ಬಂಧನ. ಕ್ಯಾನ್ಸರ್ ಹಲವು ಖಾಸಗಿ ಆಸ್ಪತ್ರೆಗಳ ಮೂಲಕ ಅನುಕ್ರಮವಾಗಿ ಮೂತ್ರಪಿಂಡ ಕಸಿ ಮಾಡುತ್ತಿದ್ದ ಜಾಲವನ್ನು ಉತ್ತರ ಪ್ರದೇಶದ ಪೊಲೀಸರು ಮಂಗಳವಾರ ಪತ್ತೆ ಮಾಡಿದ್ದಾರೆ. ಸಿದ್ದರಾಮಯ್ಯ ವಂಚಕರ ಸಂಘದ ಅಧ್ಯಕ್ಷ ಛಲವಾದಿ. ಏನಿದು ಆರೋಪ ಅಂತಂದರೆ ಕಾಂಗ್ರೆಸ್ ಪಕ್ಷವು ವಂಚಕರ ಸಂಘವಿದ್ದಂತೆ ಸಿಎಂ ಸಿದ್ದರಾಮಯ್ಯ ವಂಚಕರ ಸಂಘದ ಅಧ್ಯಕ್ಷರು ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಟೀಕಿಸಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಅವರು ಏನು ಟೀಕಿಸಿದ್ದಾರೆ ಅಂತಂದರೆ ಸಿದ್ದರಾಮಯ್ಯನವರು ವಂಚಕರ ಸಂಘದ ಅಧ್ಯಕ್ಷರಿದ್ದ ಹಾಗೆ ಅಂತಂದರೆ ಅವರು ವಂಚನೆ ಮಾಡುವುದರಲ್ಲಿ ಪ್ರಥಮರು ಅನ್ನುವಂಥ ಮಾತನ್ನು ಛಲವಾದಿ ಅವರು ಈ ಸಂದರ್ಭದಲ್ಲಿ ಇಲ್ಲಿ ಹೇಳಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು ಸುದ್ದಿ ಏನು ಅಂತಂದರೆ ಬಳ್ಳಾರಿ ಕಡೆ ಈಗಾಗಲೇ ಸುದ್ದಿ ಇದು ಪ್ರಕಟವಾಗಿದೆ. ಅಪಘಾತದಲ್ಲಿ ಹೊತ್ತಿ ಉರಿದ ಬಸ್, ಯುವಕ ದಾರುಣ ಸಾವು. ನೋಡಿ ಯಾವ ರೀತಿಯಾದಂಥ ಒಂದು ದುಃಖಕರ ಸಂಗತಿ ಇದರಲ್ಲಿ ಪ್ರಕಟವಾಗಿದೆ ಅಂತಂದರೆ ಸಿಂದಗಿ ಇಲ್ಲಿನ ಕನ್ನೊಳ್ಳಿ ಟೋಲ್ ಪ್ಲಾಜಾ ಬಳಿ ಸಾರಿಗೆ ಬಸ್ಗೆ ಬೈಕ್ ಡಿಕ್ಕಿ ಹೊಡೆದು ಬಸ್ ಹೊತ್ತಿ ಉರಿಯುತ್ತ ಘಟನೆ ನಡೆದಿದೆ. ಈ ಘಟನೆಯಲ್ಲಿ ಬೈಕ್ ಸವಾರ ಸಿಂದಗಿಯ ಅಲ್ಲಾಪುರ್ ಲೇಔಟ್ ಅಭಿಷೇಕ್ ಸಾಹೇಬ್ಗೌಡ ನಾಗರಹಳ್ಳಿ 19 ಸಾವನ್ನಪ್ಪಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಅಪಘಾತದಲ್ಲಿ ಬಸ್ ಬೆಂಕಿಗೆ ಹೊತ್ತಿಕೊಂಡು ಬಸ್ಸಿನಲ್ಲಿದ್ದ ಪ್ರಯಾಣಿಕರಿಗೆ ತಕ್ಷಣವೇ ಹೊರಬಂದಂತೆ ಪ್ರಯಾಣಿಕರಿಂದ ಪಾರಾಗಿದ್ದಾರೆ. ಘಟನೆಗೆ ತಕ್ಷಣ ಸಿಂದಗಿ ಅಗ್ನಿಶಾಮಕ ದಳ ಅದನ್ನು ಆರಿಸಿ ಸಾಕಷ್ಟು ಅನಾಹುತ ಆಗುವುದನ್ನು ಈ ರೀತಿ ತಡೆದಿದ್ದಾರೆ ಅನ್ನುವಂಥ ಮಾತು ಪ್ರಕಟವಾಗಿದೆ. ಯತ್ನಾಳ್ ಕಾಂಗ್ರೆಸ್ ಪರ ಪ್ರಚಾರ ಮಾಡಲಿ CM ಅಂತಂದರೆ ಯತ್ನಾಳ್ ಅವರಿಗೆ ಕಾಂಗ್ರೆಸ್ ಪರ ಪ್ರಚಾರ ಮಾಡಲಿ ಅನ್ನುವಂಥ ಒಂದು ಸವಾಲು ಹುಟ್ಟಿದ್ದಾರೆ ಅನ್ನುವಂಥ ಕಾಣುತ್ತೆ. ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ವಿಜಯಪುರ ಶಾಸಕ ಬಸನಗೌಡ ಯತ್ನಾಳ್ ಅವರು ಪ್ರಚಾರ ಮಾಡುವುದಾದರೆ ಕಾಂಗ್ರೆಸ್ ಪರವಾಗಿ ಮಾಡಬೇಕೆಂದು CM ಸಿದ್ದರಾಮಯ್ಯ ಹೇಳಿದ್ದಾರೆ. ಅಂತಂದರೆ ಬಿಜೆಪಿಯಿಂದ ನೀವು ಉಚ್ಚಾಟರಾಗಿದ್ದೀರಿ, ಕಾಂಗ್ರೆಸ್ ಪರವಾಗಿ ನೀವು ಮತಗಳನ್ನು ಕೇಳಿ ಅನ್ನುವಂಥ ಮಾತೇನೈತಿ ಸಿದ್ದರಾಮಯ್ಯನವರು ಕೇಳಿಕೊಂಡಿದ್ದಾರೆ. ಭಾರತಕ್ಕೆ ಇಂದು ಭೂತಾನ್ ಸವಾಲು. 20 ವರ್ಷದೊಳಗಿನವರು ಫುಟ್ಬಾಲ್ ಚಾಂಪಿಯನ್ಶಿಪ್ ಸೆಮಿಫೈನಲ್. ಅದೇ ರೀತಿಯಾಗಿ ವಿಜಯ ಕರ್ನಾಟಕದ ಸುದ್ದಿ ಏನಂತ ಇದೆ ಈ ಪತ್ರಿಕೆ ಅನ್ನುವಂಥದ್ದು ಕೂಡ ಒಂದು ಇಣುಕು ಹಾಕೋಣ. ಸರ್ಕಾರಕ್ಕೆ ಅಗ್ನಿ ಪರೀಕ್ಷೆ, ಹೈಕೋರ್ಟ್ ಆದೇಶ, ಸಣ್ಣ ರೈತರಿಗೆ ಹಿತಾಸಕ್ತಿ, ಪರಿಸರವಾದಿಗಳ ಕಾಳಜಿ ಅನ್ನುವಂಥ ಮಾತು ಪ್ರಕಟವಾಗಿದೆ. ಅರಣ್ಯ ಒತ್ತುವರಿ ತೆರವು, ಕಗ್ಗಂಟಾದ 2.04 ಲಕ್ಷ ಎಕರೆ ಪ್ರದೇಶ ಲಕ್ಷಾಂತರ ಸಣ್ಣ ರೈತರಿಗೆ ಶುರುವಾಯಿತು ಒಕ್ಕಲೆಬ್ಬಿಸುವ ಭೀತಿ. ಜೂನ್ 8ರಂದು ವಿಚಾರಣೆ ಮೇಲೆ ಕೃಷಿ ವಿಭಾಗ. ಈ ರೀತಿಯಾದಂಥ ಒಂದು ರೈತರ ಮೇಲೆ ವಿಚಾರಣೆ ಮೇಲೆ ಕೃಷಿಕರ ಭವಿಷ್ಯ ನಿಂತಿದೆ ಅನ್ನುವಂಥ ಸುದ್ದಿ ಪ್ರಕಟವಾಗಿದೆ. ಇದು ಸಣ್ಣ ರೈತರು 3 ಎಕರೆಗಿಂತ ಕಡಿಮೆ ಒತ್ತುವರಿ ಮಾಡಿರುವ 86.352 ಪ್ರಕರಣಗಳು, ಒಟ್ಟು 1.15 ಲಕ್ಷ ಎಕರೆ ಅಂತಂದರೆ ಒತ್ತುವರಿ ಮಾಡಿದಂಥ ಒಟ್ಟು ಎಕರೆ ಎಷ್ಟು ಅಂತಂದರೆ 1.15 ಲಕ್ಷ ಎಕರೆ. ಅದೇ ರೀತಿಯಾಗಿ 5 ಸಣ್ಣ ರೈತರು ಅಕ್ರಮ ಮಾಡಿದಂಥದ್ದು.
ಮಧ್ಯಮ ಒತ್ತುವರಿದಾರರು 3ರಿಂದ 10 ಎಕರೆವರೆಗಿನ 23.423 ಪ್ರಕರಣಗಳು 71,108 ಎಕರೆ. ಅಂತಂದರೆ ಮಧ್ಯಸ್ಥಿಕೆಯಿಂದ ಅಕ್ರಮ ಮಾಡಿದಂಥ ಎಕರೆ ಎಷ್ಟು ಅಂತಂದರೆ 71,108 ಎಕರೆ. ಅದೇ ರೀತಿಯಾಗಿ 10ರಿಂದ 30 ಎಕರೆ 7.18 ಪ್ರಕರಣಗಳು 12.898 ಎಕರೆ. ಇದೇ ಈ ರೀತಿಯಾದಂಥ ಒತ್ತುವರಿ ಮಾಡಿದಂಥ ಇದು ಪ್ರದೇಶಗಳು. ದೊಡ್ಡ ಒತ್ತುವರಿ ಅಂತಂದರೆ 30 ಎಕರೆಗಿಂತ ಹೆಚ್ಚು ಒತ್ತುವರಿ ಮಾಡಿ 133 ಪ್ರಕರಣಗಳು 5.344 ಎಕರೆ. ಅಂತಂದರೆ 5,344 ಎಕರೆ ಇದು ಟೋಟಲ್ ಅಕ್ರಮವಾಗಿದೆ ಅನ್ನುವಂಥ ಒಟ್ಟು ಒತ್ತುವರಿ ಎಷ್ಟಾಯಿತು ಅಂತಂದರೆ ಸುಮಾರು 2.14 ಲಕ್ಷ ಎಕರೆ ಒತ್ತುವರಿಯಾಗಿದೆ ಅನ್ನುವಂಥದ್ದು ಇದರಲ್ಲಿ ಸುದ್ದಿ ಪ್ರಕಟವಾಗಿದೆ. ನಂದಿನಿ ನೀರಿಗೂ ಯುದ್ಧದ ಬಿಸಿ. ಏನಿದು ನಂದಿನಿ ನೀರು ಅಂತ? ಮಧ್ಯಪ್ರಾಚ್ಯ ಸಂಘದಿಂದ ನಂದಿನಿ ಅಕ್ವಾ ಪೂರೈಕೆ ಸ್ಥಗಿತ. ನೋಡಿ, ಯುದ್ಧದ ಭೀತಿ ಸಿಲಿಂಡರ್ ಅಥವಾ ಪೆಟ್ರೋಲಿಯಂ ವಸ್ತುಗಳಿಗಷ್ಟೇ ಅಲ್ಲ, ನೀರಿಗೂ ಬಂದಿದೆ ಅನ್ನುವಂಥ ಒಂದು ಸುದ್ದಿ ಪ್ರಕಟವಾಗಿದೆ. ಮಧ್ಯಪ್ರಾಚ್ಯ ಯುದ್ಧದ ಬಿಸಿ. ನಂದಿನಿ ಉತ್ಪನ್ನಗಳಿಗೂ ತಟ್ಟಿದ್ದು ತೀವ್ರ ಬೇಡಿಕೆ ಇದ್ದರೂ ಗ್ರಾಹಕರು ನಂದಿನಿ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್, ನಂದಿನಿ ಅಕ್ವಾ ಪೂರೈಕೆ ಮಾಡಲಾಗದ ಸ್ಥಿತಿ ನಿರ್ಮಾಣವಾಗಿದೆ. ಈ ರೀತಿಯಾದಂಥ ಒಂದು ಸುದ್ದಿ ಪ್ರಕಟವಾಗಿದೆ. ಅದೇ ರೀತಿಯಾಗಿ ಪರಮಾಣು ಅಸ್ತ್ರ ಬಳಕೆ ಸಾಧ್ಯತೆ ಅನ್ನುವಂಥ ಸುದ್ದಿ ಪ್ರಕಟವಾಗಿದೆ. ವಿಶ್ವಸಂಸ್ಥೆಗೆ ಕಳವಳ. ಅಮೆರಿಕ ಇಸ್ರೇಲ್ ಪೂರ್ವದಲ್ಲಿ ಸಿದ್ಧತೆ. ಇಸ್ಫಾನ್ ಮೇಲೆ ಬಂಕರ್ ಬಾಂಬರ್ ಪ್ರಯೋಗ. ಪರಮಾಣು ಕೇಂದ್ರ, ಮಿಲಿಟರಿ ಘಟಕಗಳ ನಾಶ. ಇರಾನ್ ಮೇಲೆ ಅಣ್ವಸ್ತ್ರ. ಪ್ರಶ್ನಾರ್ಥಕವಾಗಿ ಇದು ಪ್ರಕಟವಾದಂಥ ಪ್ರಶ್ನೆ. ಇರಾನ್ ಇಸ್ಫಾಕ್ ನಗರದ ಮೇಲೆ ಅಮೆರಿಕ ಮಂಗಳವಾರ ಮುಂಜಾನೆ ಬಂಕರ್ ಬಾಂಬ್ ದಾಳಿ ನಡೆಸಿದ್ದು ದೃಶ್ಯ ಟ್ರಂಪ್ ಹಂಚಿಕೊಂಡಿದ್ದಾರೆ. ಟ್ರಂಪ್ ಇರಾನ್ ಮೇಲೆ ದಾಳಿ ಮಾಡಿದ್ದೇವೆ ಅನ್ನುವಂಥ ಸುದ್ದಿ ಹೇಳಿಕೊಂಡಿದ್ದಾರೆ ಅಂತ ಹೇಳಿ ಪ್ರಕಟವಾಗಿದೆ. ಗುತ್ತಿಗೆ ನೌಕರರ ನಿಧಿಗಡಿಸಿದ ಆದೇಶವೇ ಫೇಕ್. ಏನಿದು ಅಂತಂದ್ರೆ ಗುತ್ತಿಗೆ ನೌಕರದಾರ ಏನು ಫೇಕ್ ನ್ಯೂಸ್ ಇದೆ ಅಂತಂದರೆ, ರಾಜ್ಯ ಸರ್ಕಾರದ ನಾನಾ ಇಲಾಖೆಯ ಅಂಗಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ 96,000ಕ್ಕೂ ಹೆಚ್ಚು ಹೊರಗುತ್ತಿಗೆ ಆಧಾರದ ಸಿಬ್ಬಂದಿಯನ್ನು ಅವಧಿ ಮುಗಿದ ತಕ್ಷಣ ಬಿಡುಗಡೆ ಮಾಡುವಂತೆ ಆರ್ಥಿಕ ಇಲಾಖೆ ಹೆಸರಿನಲ್ಲಿ ನಕಲಿ ಆದೇಶ ಹೊರಬಿದ್ದಿರುವುದು ಬೆಳಕಿಗೆ ಬಂದಿದೆ. ಅಂತಂದರೆ ಗುತ್ತಿಗೆ ನೌಕರದಾರರ ಇದೇ ರೀತಿ ನಾವು ಈಗಾಗಲೇ ರದ್ದುಗೊಳಿಸಿರುವಂಥ ಮಾತು ಸುಳ್ಳು ಅನ್ನುವಂಥದ್ದು. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ನಡೆಸುತ್ತಿರುವ ಯುದ್ಧ ಆ ದೇಶಗಳಲ್ಲಷ್ಟೇ ಸೀಮಿತವಾಗಿಲ್ಲ. ಯುದ್ಧದಿಂದ ಇರಾನ್ ಅಪಾರ ನಷ್ಟ ಅನುಭವಿಸಿದ್ದರು. ಅಮೆರಿಕ, ಇಸ್ರೇಲ್ ದೇಶಗಳಿಗೂ ಹಾನಿಯಾಗಿದೆ. ಆದರೆ ಈ ಜಗಳದಲ್ಲಿ ಲಾಭ ಮಾಡಿಕೊಂಡಿರುವ ರಷ್ಯಾ, ಚೀನಾಗಳೆಂಬ ಮೂರನೆಯವರು ಇದ್ದಾರೆ. ರಾಜ್ಯದಲ್ಲಿ ಭೂ ಸರ್ವೆ ಹಗರಣ. ಏನಿದು ಸುದ್ದಿ ಅಂತಂದರೆ, ಮೊದಲೇ ಪುಟದಂತ ಬಂದಂಥ ಸುದ್ದಿ. ಈಗಾಗಲೇ ತಮಗೆ ಅದರ ಸಂಕ್ಷಿಪ್ತವಾಗಿ ತಿಳಿಸಿದ್ದೇವೆ. ಕೇಂದ್ರದ ಹೆದ್ದಾರಿ ದರೋಡೆ ವರ್ಸಸ್ ರಾಜ್ಯದ ಟ್ಯಾಕ್ಸ್ ಟೆರರಿಸಮ್. ಏನಂತ ಇದೆ ಅಂದರೆ, ಕೇಂದ್ರ ಸರ್ಕಾರ ಯುದ್ಧದ ನೆಪದಲ್ಲಿ ನಾನಾ ವಸ್ತುಗಳ ಬೆಲೆ ಏರಿಕೆ ಮಾಡಿದೆ. ಇದಕ್ಕಾಗಿ ಏಪ್ರಿಲ್ 1 ಅನ್ನು ಜನರ ಲೂಟಿ ಮಾಡುವ ದಿನವಾಗಿ ಮಾಡಿಕೊಂಡಿದೆ ಎಂದು ಕಾಂಗ್ರೆಸ್ ಆರೋಪಿಸಿದೆ. ಇದಕ್ಕೆ ತಿರುಗೇಟು ನೀಡಿರುವ ಬಿಜೆಪಿ ನಾಯಕ, ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು 60,000 ಕೋಟಿ ರೂಪಾಯಿ ಹೊಸ ತೆರಿಗೆಯನ್ನು ಜನರ ಮೇಲೆ ಹೇರುವ ಮೂಲಕ ಟ್ಯಾಕ್ಸ್ ಟೆರರಿಸಮ್ ನಡೆಸುತ್ತಿದೆ ಎಂದು ಆರೋಪ ಪ್ರತ್ಯಾರೋಪ. ಅಂದರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಒಬ್ಬರ ಮೇಲೆ ಒಬ್ಬ ಆರೋಪವನ್ನು ಹೊತ್ತುತ್ತಿದ್ದಾರೆ. ಅಚ್ಚೆ ದಿನ್ ಬದಲಿಗೆ ಕಚ್ಚಾ ದಿನ್ ಡಿಕೆಶಿ ಅಂತಾರೆ. ಅಚ್ಚೆ ದಿನ್ ಆಯಂಗೆ ಅನ್ನುವಂಥದ್ದು ಏನೈತಿ ಈಗಾಗಲೇ ಕೇಂದ್ರ ಸರ್ಕಾರದ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಘೋಷಣೆ ಆಗಿತ್ತು. ಅದನ್ನು ಏನೈತಿ ಅವರು ಡಿಕೆಶಿ ಅವರು ಯಾವ ರೀತಿಯಾಗಿ ಹೇಳಿದ್ದಾರೆ ಅಂತಂದರೆ, ಪ್ರಧಾನಿ ಮೋದಿ ಸರ್ಕಾರ ದೇಶದ ಜನರಿಗೆ ಅಚ್ಚೆ ದಿನ ಹೋಗಿ ಕಚ್ಚಾ ದಿನ ನೀಡಿದೆ ಎಂದು ಡಿಕೆಶಿ ವಾಗ್ದಾಳಿ ಮಾಡಿದ್ದಾರೆ. ಅಂತಾರೆ ಪ್ರಧಾನಿಯವರು ಸುಳ್ಳು ಹೇಳಿದ್ದಾರೆ ನಮಗೆ ಅಂತ ಅವರು ವಾಗ್ದಾಳಿ ಮಾಡಿದ್ದಾರೆ. ಮುಂಗಡ ಪತ್ರ ಆರ್ಥಿಕ ಶ್ವೇತಪತ್ರ. ಸಿಎಂ ಅಜ್ಞಾನದಿಂದಾಗಿ ಆರ್ಥಿಕ ಸ್ಥಿತಿಗೆ ಶ್ವೇತಪತ್ರ ಹೊರಡಿಸಬೇಕೆಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಒತ್ತಾಯ ಮಾಡಿದ್ದಾರೆ. ಅಂತಂದರೆ ಮುಂಗಡ ಪತ್ರ, ನೀವು ಶ್ವೇತಪತ್ರವನ್ನು ಹೊರಡಿಸಿ ಅನ್ನುವಂಥದ್ದು ವಿಜಯೇಂದ್ರ ಅವರು ಕೇಳ್ಕೊಂಡಿದ್ದಾರೆ. ಸಿದ್ದು ದಾಖಲೆಯ ಸಾಲಗಾರ ಅಂತಂದರೆ ಸಿದ್ದು ದಾಖಲೆಯ ಸಾಲುಗಾರ ಅಂತಾರೆ. DK ಶಿವಕುಮಾರ್ ಏನು ಮಾಡಿದ್ದಾರೆ ಅನ್ನುವಂಥ ಮಾತು. ಇದು ಯಾರು ಹೇಳ್ತಾ ಇದ್ದಾರೆ ಅಂದರೆ, SR ಬೊಮ್ಮಾಯಿಯವರ ಆರೋಪ. ಏನಿದು ಅಂತಂದರೆ, 3 ವರ್ಷಗಳಲ್ಲಿ ಸಿದ್ದರಾಮಯ್ಯ ಸರ್ಕಾರ 60,000 ಕೋಟಿ ಹೊಸ ತೆರಿಗೆಯನ್ನು ಜನರ ಮೇಲೆ ಹೇರಿದ್ದು ರಾಜ್ಯ ಸರ್ಕಾರ ಟ್ಯಾಕ್ಸ್ ಟೆರರಿಸಮ್ ಆರಂಭವಾಗಿದೆ ಎಂದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಅಂತಂದರೆ ಈಗಾಗಲೇ ನಾವು ಕೇಂದ್ರ ಸರ್ಕಾರ ದರೋಡೆ ಅನ್ನುವಂಥ ನೀತಿಯಲ್ಲಿ ಇದು ಒಂದು ಸುದ್ದಿ ಭಿನ್ನವಾಗಿ ಪ್ರಕಟವಾಗಿದೆ. 6 ಬೂತ್ಗಳಿಗೆ ಒಬ್ಬ ಸಚಿವ. ಏನಿದು? ಚುನಾವಣೆ ರಣತಂತ್ರಕ್ಕೆ ಕೈ ಸರಣಿ ಸಭೆ.
ಸಭೆಯಲ್ಲಿ ಅರ್ಧ ಸರ್ಕಾರವೇ ಭಾಗಿ. ಒಬ್ಬರಿಂದ ಪಕ್ಷ ನಡೆಯಲ್ಲ, ಜಮೀರ್ಗೆ DKಶಿ ಟಾಂಗ್. ಏನಿದು ವಿಶೇಷ ವರದಿ ಅಂತಂದರೆ, ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಗೆಲ್ಲಬೇಕಾದ ರಣತಂತ್ರ ರೂಪಿಸಲು ಕಾಂಗ್ರೆಸ್ ಸರಣಿ ಸಭೆ ನಡೆಸಿದೆ. ಸಚಿವ, ಶಾಸಕ ಸೇರಿದಂತೆ ಅರ್ಧ ಸರ್ಕಾರವೇ ಸಭೆಯಲ್ಲಿ ಪಾಲ್ಗೊಂಡಿದೆ. ನಗರದ MBP ಕಾಲೇಜ್ ಸಭಾಂಗಣದಲ್ಲಿ KPCC ಅಧ್ಯಕ್ಷ DK ಶಿವಕುಮಾರ್, AICC ಪ್ರಧಾನ ಕಾರ್ಯದರ್ಶಿ ಸಂದೀಪ್ ಸಿಂಗ್ ಸುರ್ಜಿವಾಲಾ, ಅಧ್ಯಕ್ಷ, ಸಚಿವ, ಶಾಸಕರು, ಚುನಾವಣಾ ಉಸ್ತುವಾರಿ ಸಮಿತಿ, ಗ್ಯಾರಂಟಿ ಸಮಿತಿ ಹಾಗೂ ಜಿಲ್ಲಾ ಕಾಂಗ್ರೆಸ್ ಪದಾಧಿಕಾರಿಗಳು ಹೀಗೆ ಒಟ್ಟು 4 ಸಭೆ ನಡೆದಿದ್ದಾವೆ. ಅಂತಂದರೆ ಈ ಬೂತ್ಗಳಲ್ಲಿ ಅರ್ಧಕ್ಕರ್ಧ ಸರ್ಕಾರವೇ ಶಾಮೀಲಾಗಿದೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಸುಂಕ ಕಡಿತ, ಬಜೆಟ್ ಲೆಕ್ಕಾಚಾರಗಳಿಗೆ ಹೊಡೆತ. ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲೆ ವಿಶೇಷ ಎಕ್ಸೈಸ್ ಸುಂಕದಲ್ಲಿ ಲೀಟರ್ಗೆ 10ರಷ್ಟು ಕಡಿತ ಮಾಡಿರುವ ಕೇಂದ್ರ ಸರ್ಕಾರದ ನಿರ್ಧಾರ ಸದ್ಯದ ತೈಲ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಅನಿವಾರ್ಯವಾದ ಕ್ರಮವಾಗಿದೆ. ನಾ ಬದುಕಿರುವೆ ಅಂದರೂ ಬಿಡ್ತಿಲ್ಲ, ಜೀವಂತ ಮಹಿಳೆಯನ್ನು ಆಧಾರದಲ್ಲಿ ಸಾಯಿಸಿ ಗೋಳಾಡುತ್ತಿರುವ ಪಂಚಾಯಿತಿ. ನೋಡಿ, ಜೀವಂತವಾಗಿದ್ದಾಳೆ, ಅವರಿಗೆ ಸತ್ತಿದ್ದಾಳೆ ಅನ್ನುವಂಥ ಪ್ರಕರಣ. ಇದೊಂದು ಸ್ವಲ್ಪ ವಿಶೇಷವಾಗಿ ಗಮನ ಹರಿಸಿ. ಏನಿದು ಅಂತಂದರೆ, ನಾನು ಜೀವಂತವಾಗಿದ್ದೇನೆ, ನನ್ನ ಆಧಾರ್ ಸರಿಪಡಿಸಿಕೊಡಿ, ಯಾರು ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸುತ್ತಿದ್ದೇನೆ, ಆಧಾರ್ ಕಾರ್ಡ್ ಜೊತೆಗೆ ಸರ್ಕಾರ ಯೋಜನೆಗಳಿಗೆ ಅರ್ಜಿ ಹಾಕಲು ಹೋದರೆ ನಾನು ಮೃತಪಟ್ಟಿದ್ದೇನೆ ಎನ್ನುತ್ತಿದ್ದಾರೆ. ಇದನ್ನು ಸರಿಪಡಿಸಿಕೊಂಡು ಯಾರೂ ಮಾಡಿಕೊಡ್ತಿಲ್ಲ. ಅಂತಂದರೆ ಆಧಾರ್ ಕಾರ್ಡ್ದಲ್ಲಿ ಮಿಸ್ಟೇಕ್ ಆದ ನಂತರ ಎಷ್ಟೊಂದು ಗೋಳಾಡ್ತಾರೆ ಜನ ಅಂತಂದರೆ, ನೀವು ಹೋಗಿ ವೆಬ್ಸೈಟ್ನಲ್ಲಿ ನಿಂತು ನೋಡಿದರೆ ಗೊತ್ತಾಗುತ್ತೆ. ಸಣ್ಣ ಒಂದು ತಪ್ಪುಗಳಿಗೂ ಕೂಡ ಪರದಾಡುವಂಥದ್ದು, ಯಾವುದೇ ಸವಲತ್ತು ಸಿಗಲಾರದಂಥ ಪರಿಸ್ಥಿತಿ. ಈ ರೀತಿಯಾದಂಥ ಪರಿಸ್ಥಿತಿ ಇದ್ದಾಗ ಈಗ ಜೀವಂತವಾಗಿದ್ದಂಥ ಮಹಿಳೆಯೇ ಸತ್ತಿದ್ದಾಳೆ ಅನ್ನುವಂಥ ಒಂದು ಆ ಸುದ್ದಿ ಇದರಲ್ಲಿ ಪ್ರಕಟವಾಗಿದೆ. ಹೊಸಪೇಟೆ ತಾಲೂಕಿನ ಕಚೇರಿಗೆ ಆಧಾರ್ ಹಿಡಿದು ಬಂದ ಹಂಪಮ್ಮ ಅವರು ಏನೈತಿ, ಹೊಸಪೇಟೆಯ ಹಂಪಮ್ಮನವರಿಗೆ ಜೀವಂತವಿರುವಾಗಲೇ ಅದರಲ್ಲಿ ಮೃತ ಅನ್ನುವಂಥ ಒಂದು ಆಧಾರ್ ಕಾರ್ಡಲ್ಲಿ ಪ್ರಕಟವಾಗಿದೆ. ಸಹನೆ ಕಳೆದುಕೊಂಡ ಹೋರಾಟಗಾರರು. ಬೈಲ್ಹೊಂಗಲ್ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸಮಾಧಿ ಸಮಗ್ರ ಅಭಿವೃದ್ಧಿಗೊಳಿಸಿ ರಾಷ್ಟ್ರೀಯ ಸ್ಮಾರಕವನ್ನಾಗಿ ಘೋಷಣೆ ಮಾಡಬೇಕು. ನವೀಕೃತ ಕಿತ್ತೂರು ಚೆನ್ನಮ್ಮ ಸಮಾಧಿ ಸ್ಥಳವನ್ನು ಅದ್ದೂರಿಯಿಂದ ಮರು ಉದ್ಘಾಟನೆ ಮಾಡಬೇಕು. ಈಗಾಗಲೇ ತಾವು ಕೇಳಿದ್ದೀರಿ, ಬಿಹಾರ ದೇವಸ್ಥಾನದಲ್ಲಿ ಕಾಲ್ತುಳಿದಕ್ಕೆ 9 ಭಕ್ತರ ಸಾವು ಅಂತೇಳಿ. ಘಟನೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಘಾತ ವ್ಯಕ್ತಪಡಿಸಿದ್ದಾರೆ. ಮೃತ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಮತ್ತು ಗಾಯಾಳುಗಳಿಗೆ 50,000 ರೂಪಾಯಿ ಪರಿಹಾರವನ್ನು ಘೋಷಿಸಿದ್ದಾರೆ. CM ನಿತೀಶ್ ಕುಮಾರ್ ತೀವ್ರ ದುಃಖ ವ್ಯಕ್ತಪಡಿಸಿದ್ದು, ಮೃತ ಕುಟುಂಬಗಳಿಗೆ ತಲಾ 6 ಲಕ್ಷ ಪರಿಹಾರವನ್ನು ಘೋಷಿಸಿದ್ದಾರೆ. ಅಂತಂದರೆ ಈಗಾಗಲೇ ಮಿಥಿಲಾದೇವಿಯ ಒಂದು ದೇವಸ್ಥಾನದಲ್ಲಿ ಮಹಿಳೆಯರು ಕಾಲ್ತುಳಿತಕ್ಕೆ 9 ಜನರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಒಂದು ಘನಘೋರ ಸುದ್ದಿ. ಯಾಕಂತಂದರೆ ಇದು ದುಃಖದ ಸುದ್ದಿ. ಅದಕ್ಕೇನೈತಿ, ಅವರಿಗೆ ಪರಿಹಾರ ಧನವು ಕೂಡ ಅಲ್ಲಿ ಸರ್ಕಾರ ಘೋಷಿಸಿದೆ. ಬಿಹಾರದಲ್ಲೊಂದು ಅಮಾನವೀಯ ಕೃತ್ಯ. ಏನಿದು ಅಂತಂದರೆ, ವಿವಾಹಿತ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಯತ್ನಿಸಿರುವ ಅಮಾನವೀಯ ಘಟನೆ ಬಿಹಾರ ನಳಂದ ಜಿಲ್ಲೆಯಲ್ಲಿ ನಡೆದಿದೆ. ಸಾರ್ವಜನಿಕರು ಮಹಿಳೆಯನ್ನು ರಕ್ಷಿಸಲು ಯತ್ನಿಸಿದರೂ 3 ದುಷ್ಕರ್ಮಿಗಳು ಆಕೆಯನ್ನು ಎಳೆದೊಯ್ದು ಯತ್ನಿಸಿದ್ದಾರೆ. ಮಾರ್ಚ್ 26 ಗುರುವಾರ ಸಂಜೆ ವೇಳೆಗೆ ಮನೆಗೆ ಧನಿಸಿ ತರಲೆಂದು ಅಂಗಡಿಗೆ ತೆರಳಿದ್ದ ಆಕೆ ಮನೆಗೆ ವಾಪಸ್ ಹೋಗುವಾಗ ಈ 3 ಗುಂಡಾಗಳು ಆಕೆಯನ್ನು ಹಿಂಬಾಲಿಸಿ ನಿರ್ಜನ ಪ್ರದೇಶಗಳಿಗೆ ಅಡ್ಡಗಟ್ಟಿ ಅತ್ಯಾಚಾರ ಎಸಗಿದ್ದಾರೆ ಎಂದು ಸುದ್ದಿ ಪ್ರಕಟವಾಗಿದೆ. ಅಂತಂದರೆ ಈ ಅತ್ಯಾಚಾರದ ಸುದ್ದಿಗಳು ಎಷ್ಟೊಂದು ಕೆಟ್ಟದ್ದು ಅಂತಂದರೆ, ನಮಗೆ ಪತ್ರಿಕೆಯಲ್ಲಿ ಸಮಾಚಾರವನ್ನು ಹೇಳಲಿಕ್ಕೆಯೂ ಕೂಡ ನಾಚಿಕೆ ಬರೋಂಥ ಒಂದು ಇಂಥ ಒಂದು ಕೃತ್ಯಗಳು ನಡೀತಾ ಇವೆ ಅನ್ನುವಂಥದ್ದು. ಏನಿದೆ ಅಂತಂದರೆ, ಇನ್ನೊಂದು ಯುದ್ಧ ಕೊನೆಗೊಳಿಸುವ ಮಾತನಾಡಿದ ಅಮೆರಿಕ ಅಧ್ಯಕ್ಷ. US ಕೃತ್ಯ ಟೀಕೆ, ಕಂಪನಿಗಳ ಮೇಲೆ ದಾಳಿ ನಡೆಸುವ ಬೆದರಿಕೆ ಹಾಕಿದ ಟೆಹರಾನ್. ಇರಾನ್ ಪ್ರತಿರೋಧಕ ಶಕ್ತಿಗೆ ಮಣಿದ ಟ್ರಂಪ್. ಇದು ಪ್ರಶ್ನಾರ್ಥಕವಾಗಿದ್ದಂಥದ್ದು. ಏನಿದು ಅಂತಂದರೆ, ಬಂಕರ್ ಬ್ರಸ್ಟ್. ಅಮೆರಿಕ ಅತ್ಯಂತ ಶಕ್ತಿಶಾಲಿ ಬಾಂಬ್ JBU-28 ಪೆಮೆ 3 ಬಂಕರ್ ಬಸ್ಟರ್ನಿಂದ ಇರಾನ್ ಪರಮಾಣು ಕೇಂದ್ರವನ್ನುಂಟು ಗುರಿಯಾಗಿಸಿದ್ದಾರೆ. ಅಂತಂದರೆ ಈ ರೀತಿಯಾದಂಥ ಯುದ್ಧದ ಒಂದು ರೀತಿಯಿಂದ ಹೇಳಬೇಕಂತ ಇಡೀ ಜಗತ್ತಿಗೂ ಕೂಡ ಈ ಯುದ್ಧದಿಂದ ಸಾಕಷ್ಟು ನಷ್ಟ ಉಂಟಾಗ್ತಾ ಇದೆ ಅನ್ನುವಂಥದ್ದು. ಗೂಗಲ್ ಮೇಲೆ ಇರಾನ್ ಬಿಗ್ ಟಾರ್ಗೆಟ್. ಗೂಗಲ್ಗೆ ಏನೈತಿ, ಅದು ಟಾರ್ಗೆಟ್ ಮಾಡಿದಂಥದ್ದು. ಅಮೆರಿಕ ವಿರುದ್ಧ ಸಮರ ತಂತ್ರ ಬದಲಿಸಲು ಮುಂದಾಗಿರುವ ಇರಾನ್ ನೆರೆಯ ಕೊಲ್ಲಿ ದೇಶದಲ್ಲಿದ್ದ ವಾಯುನೆಲೆಯ ಬದಲು ಅಮೆರಿಕ ಪ್ರಮುಖ ಟೀಕೆ ಕಂಪನಿಗಳ ಮೇಲೆ ದಾಳಿ ಮುಂದಾಗಿದೆ. ಏಪ್ರಿಲ್ 1ರಿಂದ ಅಮೆರಿಕ ಟೆಕ್ ದಿಗ್ಗಜ ಸಂಸ್ಥೆಗಳಾದ ಮೈಕ್ರೋಸಾಫ್ಟ್, ಆ್ಯಪಲ್, ಗೂಗಲ್, ಇಂಟೆಲ್, ಟೆಸ್ಲಾ, IBM, ಬೋಯಿಂಗ್ ಸಂಸ್ಥೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಲು ಇರಾನ್ ರೆವಲ್ಯೂಷನ್ ಗಾರ್ಡ್ ಫೋರ್ಸ್ ಸಿದ್ಧತೆ ನಡೆಸಿದೆ.
ಜೊತೆಗೆ ಡೆಲ್ ಮೆಟ್ಕಾ ವಡ್ಕಾಸ್ ಸಿಸ್ಕೋ HPC ಜನ್ನರ್ ಇಲೆಕ್ಟ್ರಿಕ್ ಸಂಸ್ಥೆಗಳ ಟಾರ್ಗೆಟ್ ಮಾಡಲು ಸಿದ್ಧತೆ ನಡೆಸಿದೆ. ಅಂತಂದರೆ ಇರಾನ್ ಈಗ ಏನೈತಿ ಪ್ರಮುಖ ಅಂಗಗಳ ಮೇಲೆ ಇರಾನ್ ದಾಳಿ ಮಾಡುವ ಒಂದು ಹುನ್ನಾರ ನಡೆಸಿದೆ. ವಿದ್ಯುತ್ ತಂತಿ ಸ್ಪರ್ಶ, ರೈತ ಸಾವು. ಸತ್ತಿಗೇರಿ ವಿದ್ಯುತ್ ತಂತಿ ಸ್ಪರ್ಶದಿಂದ ಕೊಡ್ಲಿವಾಡ್ ಗ್ರಾಮದ ರೈತ ಸ್ಥಳದಲ್ಲಿಯೇ ಮೃತಪಟ್ಟನು. ಮಂಗಳವಾರ ನಡೆದಿದೆ. ಆಸಾಂ ಅಭಿವೃದ್ಧಿಗೆ ಸಂಕಲ್ಪ ಪತ್ರ ಪ್ರಣಾಳಿಕೆ ಬಿಡುಗಡೆ ಮಾಡಿದ BJP. UCC ಜಾರಿ 2 ಲಕ್ಷ ಉದ್ಯೋಗಗಳ ಸೃಷ್ಟಿ. ಏನಿದು ಅಂತಂದರೆ ಆಸಾಂ ಗತಿಶಕ್ತಿ ಮಾಸ್ಟರ್ ಪ್ಲ್ಯಾನ್ ನಡಿ 5 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ, 5 ವರ್ಷದಲ್ಲಿ 2 ಲಕ್ಷ ಸರ್ಕಾರಿ ಉದ್ಯೋಗ ಸೃಷ್ಟಿ, ಜಿಲ್ಲೆಯೊಂದರಿಗೆ ವೈದ್ಯಕೀಯ ಇಂಜಿನಿಯರಿಂಗ್ ಕಾಲೇಜ್ ಮತ್ತು ವಿಶ್ವವಿದ್ಯಾಲಯಗಳ ಸ್ಥಾಪನೆ, ಮಿಷನ್ ವಸುಂಧರಾ ಯೋಜನೆಯಡಿಯಲ್ಲಿ ಅಕ್ರಮ ವಲಸಿಗರ ಭೂಮಿ ಒತ್ತುವರಿ ವಾಪಸ್ಗೆ ಕ್ರಮ, ಪ್ರವಾಹ ಸಂಕಷ್ಟ ತಗ್ಗಿಸಲು 18,000 ಕೋಟಿ ರೂಪಾಯಿ ಹೂಡಿಕೆಯೊಂದಿಗೆ ಬಾಧ್ ಮುಕ್ತ ಆಸಾಂ ಸ್ಥಾಪನೆ. ಈ ರೀತಿಯಾದಂಥ ಆಸಾಂ ಸುದ್ದಿ ಪ್ರಕಟವಾಗಿದೆ. ಶಾಸಕರ ಮನೆಗೆ ಪೊಲೀಸ್ ಬಂದೋಬಸ್ತಿ. ಹೋರಾಟದ ಮುಖ್ಯ ರಸ್ತೆ ಪಕ್ಕದಲ್ಲಿರುವ ಶಾಸಕರ ಮನೆಗೆ ಮುಂಜಾಗೃತ ಕ್ರಮವಾಗಿ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತಿ ಒದಗಿಸಿದ್ದಾರೆ. ಶಾಸಕರ ಮನೆ 2 ಬದಿಯಲ್ಲಿ ಪೊಲೀಸ್ ಬ್ಯಾರಿಕೇಡ್ ಹಾಕಲಾಗಿತ್ತು. ಶಾಸಕರ ಮನೆ ಎದುರು ನಿಂತು ಹೋರಾಟಗಾರರು ಆಕ್ರೋಶ. ಶ್ರೀ ಅಮರಸಿದ್ದೇಶ್ವರ ಸ್ವಾಮೀಜಿ ನುಡಿ. ಕೆಂಪಯ್ಯ ಸ್ವಾಮಿ ಮಠ ಜಾತ್ರಾ ಮಹೋತ್ಸವ. ಶರಣರ ತತ್ವ ಪಾಲನೆಯಿಂದ ಬದುಕಿಗೆ ದಿವ್ಯತೆ. ಏನಿದು ಅಂತಂದ್ರೆ ನಮ್ಮ ಬದುಕು ಭವ್ಯತೆ, ದಿವ್ಯತೆ ಹಾಗೂ ಮಾನ್ಯತೆಯಿಂದ ಕೂಡಿರಬೇಕಾದರೆ ಶರಣರು ಪುರುಷರು ಶಿವಯೋಗಿಗಳು ತತ್ವಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಶ್ರೀಗಳು ಕರೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮಹಾವೀರ್ ಜಯಂತಿಯ ಸಂಭ್ರಮ ಗಮನ ಸೆಳೆದ ಅದ್ದೂರಿ ಮೆರವಣಿಗೆ. ಇದು ಬೈಲಹೊಂಗಲದಿಂದ ಪ್ರಕಟವಾದಂಥದ್ದು. ಶ್ರೀ ಮಹಾವೀರ ಯುವಕ ಸಂಘ ಹಾಗೂ ಜೈನ್ ಸಮುದಾಯ ವತಿಯಿಂದ ಭಗವಾನ್ ಮಹಾವೀರ್ ಜನ ಕಲ್ಯಾಣ ಮಹೋತ್ಸವ ನಿಮಿತ್ತ ಸೋಮವಾರ ಭವ್ಯ ಮೆರವಣಿಗೆ ಜರುಗಿತು. ಗ್ಯಾಸ್ ಸಿಲಿಂಡರ್ ಪೂರೈಕೆಗೆ ಆಗ್ರಹ. ಎಲ್ಲಿ ಅಂತಂದರೆ ಹುಬ್ಬಳ್ಳಿ, MK ಹುಬ್ಬಳ್ಳಿ. ಸಮರ್ಪಕ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗ್ರಹಿಸಿ ಖಾಸಗಿ ಗ್ಯಾಸ್ ಕಂಪನಿ ಏಜೆನ್ಸಿ ಅಂಗಡಿ ಎದುರು ಗ್ರಾಹಕರು ಮಂಗಳವಾರ ಪ್ರತಿಭಟನೆ ನಡೆಸಿದರು. 1 ವಾರದಿಂದ ಗ್ಯಾಸ್ ಸಿಲಿಂಡರ್ ಸಿಕ್ಕಿಲ್ಲ, ತಕ್ಷಣ ಸಮಸ್ಯೆಗೆ ಪರಿಹರಿಸಿ. ಉಜ್ವಲ ಯೋಜನೆಯಡಿ ಗ್ರಾಹಕರಿಗೆ ಗ್ಯಾಸ್ ವಿತರಣೆಯ ನಿರ್ಲಕ್ಷ್ಯ ತೋರುತ್ತಿದೆ ಎಂದು ದೂರಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಸ್ಥಳೀಯ ಗ್ರಾಮ ಆಡಳಿತ ಬಸವರಾಜ್ ಕೊಂಡಿಕೊಪ್ಪ ಸಮಸ್ಯೆ ಬಗೆಹರಿಯುವ ಕುರಿತು ಪರಿಶೀಲನೆ ನಡೆಸುತ್ತೇವೆ. ಗ್ರಾಹಕರಿಗೆ ಮಾಹಿತಿ ಪಡೆದು ಗ್ಯಾಸ್ ಏಜೆನ್ಸಿಗಳಿಗೆ ಚರ್ಚಿಸಿ ನಂತರ ತಹಶೀಲ್ದಾರರಿಗೆ ಸಮಸ್ಯೆ ಕುರಿತು ಈ ಎಲ್ಲವನ್ನು ಪರಿಹರಿಸುತ್ತೇವೆ ಅನ್ನುವಂಥ ಒಂದು ವಿಶ್ವಾಸ ನೀಡಿದ್ದಾರೆ. ದಿನ ಬಳಿಕ ವಸ್ತು ಬೆಲೆ ಏರಿಕೆ ಆತಂಕ. ಮಧ್ಯ ಪ್ರಾಚ್ಯ ಬಿಕ್ಕಟ್ಟು. ಪ್ಲಾಸ್ಟಿಕ್ ತಯಾರಿಕೆ ಕಚ್ಚಾ ವಸ್ತುಗಳ ಕೊರತೆ. ಅಂತಂದರೆ ಯುದ್ಧದ ಸಂದರ್ಭದಲ್ಲಿ ಇವೆಲ್ಲ ನಡೆದಂಥ ಒಂದು ಸುದ್ದಿಗಳು. ಜನಗಣತಿ 8,000 ಸಿಬ್ಬಂದಿ. 2007ನೇ ಗಣತಿಯ ಮೊದಲ ಹಂತದ ಪ್ರಕ್ರಿಯೆ ಇಂದಿನಿಂದ ಜಿಲ್ಲೆಯ ಅಗತ್ಯ ಸಿದ್ಧತೆ. ಜನಗಣತಿಗೆ 8,000 ಸಿಬ್ಬಂದಿಗಳ ಇದರಲ್ಲಿ ತೊಡಗುತ್ತಾರೆ ಅನ್ನುವಂಥದ್ದು. ಔಷಧೋಪಚಾರದಲ್ಲಿ ಲೋಪವಾಗದಿರಲಿ, ಸಂತ್ರಸ್ತರಿಗೆ ನ್ಯಾಯ ಕೊಡಿಸಲು ಕ್ರಮ. ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರನ್ನು ಭೇಟಿಯಾಗಿ ಮಹಿಳೆಯೊಬ್ಬರು ಕ್ಷುಲ್ಲಕ ಕಾರಣಕ್ಕೆ ನನ್ನ ಮೇಲೆ ಪತಿ ದೌರ್ಜನ್ಯ ಎಸಗಿದ್ದು ಮನೆಯಿಂದ ಹೊರಹಾಕಿದ್ದಾರೆ. 4 ವರ್ಷ ಪುತ್ರಿಯನ್ನು ಬಲವಂತವಾಗಿ ಕರೆಸಿಕೊಂಡಿದ್ದಾರೆ. ನನಗೆ ನ್ಯಾಯ ಕೊಡಿಸಿ ಎಂದು ಕಣ್ಣೀರಿಟ್ಟು ತಕ್ಷಣ ಪ್ರಕರಣ ಕೈಗೆತ್ತಿಕೊಳ್ಳುವಂತೆ ಸ್ಥಳೀಯರಿಗೆ ಅಧಿಕಾರಿಗಳಿಗೆ ಅಧ್ಯಕ್ಷರು ಆದೇಶ ನೀಡಿದ್ದಾರೆ. ಸವದತ್ತಿ ದಾಹಕ್ಕೆ ಮಲಪ್ರಭೆಯೇ ಆಧಾರ. ಏನಿದು ಅಂತ ತಾಲೂಕಿನಾದ್ಯಂತ ಸದ್ಯಕ್ಕೆಲ್ಲ ನೀರಿನ ಕೊರತೆ. ಮೇಲಿನ ಮಳೆಯಾಗಿದ್ದರೆ ಮಾತ್ರ ಚಿಂತೆ, ಮೇಲೆ ಮಳೆ ಆಗಲಿಕ್ಕರೆ ಏನೈತಿ ಕೆಳಗಿನವರಿಗೆ ಯಾರಿಗೂ ನೀರು ಇಲ್ಲ ಅನ್ನುವಂಥದ್ದು. ಇಲ್ಲಿಗೆ ನಮ್ಮ ಈ ಚಿಕ್ಕ ಪತ್ರಿಕಾ ವರದಿ ವಾಚನ ಸಮಾಪ್ತವಾಗುತ್ತದೆ. ವಂದನೆಗಳು.